ಮಾಡಿದ್ದಾರೆ, ಈತನಿಗೆ ಫಂಡಿಂಗ್ ಯಾರು, ಏನು ಎತ್ತ, ಈತ ಸಂಚುಕೋರ, ಯಾವ ರೀತಿ ಸಂಚು ಮಾಡಿದ್ದ, ಈತ ಸಂಚು ಮಾಡಿದ್ದರ ಜೊತೆಗೆ ಯಾರೆಲ್ಲ ಇದ್ರು, ಯಾವ ಪಾಖಂಡಿಗಳು ಈತನಿಗೆ ಸಾಥ್ ಕೊಟ್ಟಿದ್ರು, ಇವೆಲ್ಲ ಗೊತ್ತಾಗಬೇಕು ಅಂತಂದ್ರೆ ಈತನನ್ನ ವಿಚಾರಣೆಗೆ ಒಳಪಡಿಸಬೇಕು. ಆಗ ಮಾತ್ರ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ನೋಡೋಣ ಏನೇನಾಗುತ್ತೆ. ಈ NIA ಅಂತೂ 20 ದಿನ ಕಸ್ಟಡಿ ಕೇಳಿದೆ. ಕೆಲವೇ ಕ್ಷಣಗಳಲ್ಲಿ ಅನ್ಕೊಂಡಿದ್ದೀವಿ, ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುತ್ತೆ ಅಂತ. ಏನಾಗ್ಬೋದು ಅದೇ ಈಗ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕ್ಷಣ ಕ್ಷಣಕ್ಕೂ ಕುತೂಹಲವಂತೂ ಹೆಚ್ಚಾಗ್ತಾ ಇದೆ. ಬಹುಶಃ ಹೆಚ್ಚು ವಿಚಾರಣೆ ಕೊಡ್ಬೋದು ಅಂತ. ಬಹುತೇಕ ಈತನನ್ನ NIA ಕಸ್ಟಡಿಗೇನೆ ಕೊಡ್ತಾರೆ, ಆ ಸಾಧ್ಯತೆ ಹೆಚ್ಚಾಗಿದೆ. ತಿಹಾರ್ ಜೈಲಿಗಂತೂ ಕೊಡಲ್ಲ ಈತನನ್ನ ಜುಡಿಷಿಯಲ್ ಕಸ್ಟಡಿ ಅನ್ವಯ. ಈತನನ್ನ NIA ಕಸ್ಟಡಿಗೇನೆ ಕೊಟ್ಟು ವಿಚಾರಣೆಯನ್ನ ನಡೆಸೋದಕ್ಕೆ ಅನುಮತಿಯನ್ನು ನೀಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಈಗ ಸದ್ಯಕ್ಕಿನ ಪ್ರಶ್ನೆ ಏನಂತಂದ್ರೆ, ತಹವೂರ್ ರಾಣಾ ವಿಚಾರಣೆ ಅಂತೂ ಅಂತ್ಯಗೊಂಡಿದೆ. ಅಂದ್ರೆ ಕೋರ್ಟ್ ಅಲ್ಲಿ ವಿಚಾರಣೆ ಅಂತ್ಯಗೊಂಡಿದೆ. ಈ ತಹವೂರ್ ರಾಣಾನನ್ನ NIA ಕಸ್ಟಡಿಗೆ ನೀಡ್ತಾರಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ನೀಡ್ತಾರಾ, ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಈತನನ್ನ ಭಾರತಕ್ಕೆ ಹೇಳ್ಕೊಂಡು ಬಂದ್ರು. ತಹವೂರ್ ರಾಣಾನನ್ನ ಅಲ್ಲಿ ಅಂದ್ರೆ ಅಗ್ನಿ ಪರೀಕ್ಷೆ ಆತನಿಗೆ ಒಂದು ಲೆಕ್ಕದಲ್ಲಿ ಶುರು ಆಗುತ್ತೆ ಅಂತಾನೆ ಲೆಕ್ಕ. ಮುಂಬೈ ದಾಳಿ ಸೇರಿದಂತೆ ಇತರೆ ದಾಳಿಗಳ ಕುರಿತು NIA ಈತನನ್ನ ತೀವ್ರ ವಿಚಾರಣೆಯನ್ನ ನಡೆಸಲಿಕ್ಕಿದೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಹೀಗಾಗಿ ರಾಣಾಗೆ ನಿತ್ಯ ಸಂಕಷ್ಟ ಎದುರಾಗೋದು ನಿಶ್ಚಿತ. ತನಿಖೆ ಯಾವ ರೀತಿ ಇರುತ್ತೆ, ಭದ್ರತೆ ಯಾವ ರೀತಿ ಇರುತ್ತೆ, ರಾಣಾ ಗಡೀಪಾರಿಗೆ ಪಾಕಿಸ್ತಾನ ಹೇಳಿದ್ದೇನು, ಮುಂದಾಗೋದೇನು, ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಇದೆ ಅಲ್ವಾ? ಏನಾಗಬಹುದು ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ರಾಣಾಗೆ ಕ್ಷಣ ಕ್ಷಣಕ್ಕೂ ಅಗ್ನಿ ಪರೀಕ್ಷೆ. ಮುಂಬೈ ದಾಳಿ, ಉಗ್ರ ಚಟುವಟಿಕೆಗಳ ಬಗ್ಗೆ ಡ್ರಿಲ್. ಮುಂಬೈ ಉಗ್ರ ದಾಳಿಯ ಖತರ್ನಾಕ್ ಮಾಸ್ಟರ್ ಮೈಂಡ್ಗಳಲ್ಲಿ ಈ ತಹವೂರ್ ರಾಣಾ ಕೂಡ ಒಬ್ಬ.
ಕೊನೆಗೂ ಈತನನ್ನ ಎಳೆದು ತರುವಲ್ಲಿ ಭಾರತ ಬಿಗ್ ಸಕ್ಸಸ್ ಆಗಿದೆ. ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕರೆತಂದಿರುವ ಎನ್ಐಎ ಅಧಿಕಾರಿಗಳು ಅವರದ್ದೇ ರೀತಿಯಲ್ಲಿ ತೀವ್ರ ವಿಚಾರಣೆ ನಡೆಸಲಿದ್ದಾರೆ. ಇದಕ್ಕಾಗಿ ಸ್ಪೆಷಲ್ ಟೀಮ್ ಅನ್ನ ರಚಿಸಲಾಗಿದೆ. ಕೇವಲ 12 ಅಧಿಕಾರಿಗಳಿಗೆ ಮಾತ್ರ ಈತನ ವಿಚಾರಣೆ ನಡೆಸಲು ಅವಕಾಶವಿದೆ. ಇವರು ಮಾತ್ರ ರಾಣಾ ಇರುವ ಸೆಲ್ಗೆ ಹೋಗಲು ಅನುಮತಿ ಇರುತ್ತೆ. ನಿಜ ಬುದ್ಧಿ ತೋರಿಸಿದ ಪಾಕಿಸ್ತಾನ. ತಹೌರ್ ರಾಣಾನನ್ನ ಟ್ರಂಪ್ ಭಾರತಕ್ಕೆ ಹಸ್ತಾಂತರಿಸ್ತಾ ಇದ್ದಂತೆ ಪಾಕಿಸ್ತಾನ ಅಲರ್ಟ್ ಆಗಿದೆ. ಐಎಸ್ಐ ತುರ್ತು ಸಭೆ ನಡೆಸಿದೆ. ಅಲ್ಲಿನ ವಿದೇಶಾಂಗ ಇಲಾಖೆಯು ಸ್ಪಷ್ಟನೆ ಕೊಟ್ಟಿದೆ. ತಹೌರ್ ರಾಣಾ ಪಾಕಿಸ್ತಾನದ ಪ್ರಜೆಯಲ್ಲ, ಆತ ತನ್ನ ನಾಗರಿಕತೆಯನ್ನ ನವೀಕರಿಸಿಲ್ಲ ಎಂದು ಹೇಳಿಕೊಂಡಿದೆ. ಜೊತೆಗೆ ರಾಣಾಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಎಂದಿದೆ. ಪಾಕ್ಗೆ ಶುರುವಾದ ಟೆನ್ಷನ್. ತಹೌರ್ ರಾಣಾ ಜೊತೆಗಿನ ಸಂಬಂಧವನ್ನ ಪಾಕಿಸ್ತಾನ ನಿರಾಕರಿಸಿದೆ. ಭಾರತಕ್ಕೆ ಉಗ್ರನ ಹಸ್ತಾಂತರ ಬೆನ್ನಲ್ಲೇ ವರಸೆಯನ್ನ ಬದಲಾಯಿಸಿದೆ. ಜಾಗತಿಕ ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಪಾಕ್ ಪರದಾಡ್ತಿದೆ. ಹೀಗಾಗಿ ತಹೌರ್ ರಾಣಾ ಕೆನಡಾ ಪ್ರಜೆ, ಪಾಕಿಸ್ತಾನದವನು ಅಲ್ಲ. ಪಾಕಿಸ್ತಾನದ ದಾಖಲೆಗಳಿಗೆ ಆತ ಅರ್ಜಿ ಸಲ್ಲಿಸಿಯೇ ಇಲ್ಲ. 2 ದಶಕಗಳಿಂದ ಆತ ದಾಖಲೆಯನ್ನ ನವೀಕರಿಸಿಲ್ಲ ಅಂತ ಪಾಕಿಸ್ತಾನ ಸರ್ಕಾರ ಸಮಜಾಯಿಷಿ ನೀಡಿದೆ. ಈ ಹಿಂದೆ ಕಸಬ್ನನ್ನು ತಮ್ಮ ದೇಶದ ಪ್ರಜೆಯಲ್ಲ ಅಂತ ಪಾಕಿಸ್ತಾನ ಹೇಳಿತ್ತು. ಇನ್ನು ಭಾರತದ ಈ ಯಶಸ್ಸಿಗೆ ಬೇರೆ ದೇಶಗಳು ಅಭಿನಂದನೆಯನ್ನ ಸಲ್ಲಿಸಿವೆ. ಉಗ್ರರ ವಿರುದ್ಧದ ಭಾರತ ಹೋರಾಟಕ್ಕೆ ಧನ್ಯವಾದ ಕೂಡ ತಿಳಿಸಿವೆ. ಮೋದಿ ಹೆಜ್ಜೆಗೆ ಇಸ್ರೇಲ್ ಸಲಾಂ. ಇನ್ನು ರಾಣಾ ಭಾರತಕ್ಕೆ ಗಡೀಪಾರು ಆಗ್ತಾ ಇದ್ದಂತೆ ಜಾಗತಿಕ ಮಟ್ಟದಲ್ಲಿ ಅಭಿನಂದನೆ ವ್ಯಕ್ತವಾಗಿದೆ. ಉಗ್ರರ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿದ್ದಕ್ಕೆ ಧನ್ಯವಾದ ಎಂದು ಭಾರತ ಸರ್ಕಾರದ ನಿರಂತರ ಪ್ರಯತ್ನಕ್ಕೆ ಇಸ್ರೇಲ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇಸ್ರೇಲ್ ರಾಯಭಾರಿಯಿಂದ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಮುಂಬೈ ದಾಳಿಯಲ್ಲಿ ಇಸ್ರೇಲ್ನ 4 ಮೃತಪಟ್ಟಿದ್ರು. ಹೀಗಾಗಿ ಭಾರತ ಹೋರಾಟಕ್ಕೆ ಧನ್ಯವಾದವನ್ನ ತಿಳಿಸಿದೆ. ಮುಂಬೈ ದಾಳಿಯ ಬಳಿಕ 16 ವರ್ಷಗಳ ಭಾರತದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಆದರೆ ರಾಣಾಗೆ ನಿತ್ಯ ಡ್ರಿಲ್ ನಡೆಯಲಿದೆ. ಎನ್ಐಎ ಅಧಿಕಾರಿಗಳು ಯಾವೆಲ್ಲ ನಿಜಾಂಶವನ್ನ ಬಾಯ್ಬಿಡಿಸಲಿದ್ದಾರೆ, ಇನ್ಯಾವ ಸ್ಫೋಟಕ ಮಾಹಿತಿ ಲಭ್ಯವಾಗುತ್ತೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಅಮೆರಿಕಾದಲ್ಲಿದ್ದಂತಹ ತಹೌರ್ ರಾಣಾನನ್ನ ಎನ್ಐಎ ಅಧಿಕಾರಿಗಳು ಭಾರತಕ್ಕೆ ಎಳೆದು ತಂದಿದ್ದಾರೆ. ಉಗ್ರ ರಾಣಾನಿಗೆ ಬಿಗಿ ಭದ್ರತೆಯನ್ನ ಕೂಡ ನೀಡಲಾಗಿದೆ. ವಿಚಾರಣೆ ಕೂಡ ತೀವ್ರವಾಗಿದ್ದೇ ಇರುತ್ತೆ. ಆದರೆ 100 ಜನರ ಸಾವಿಗೆ ಕಾರಣನಾದ ಖತರ್ನಾಕ್ ಉಗ್ರನಿಗೆ ಮರಣದಂಡನೆ ವಿಧಿಸಬೇಕು ಅನ್ನೋಂಥ ಆಕ್ರೋಶ ಎಲ್ಲೆಡೆ ಭುಗಿಲೆದ್ದಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮುಂಬೈನಲ್ಲಿ ದಾಳಿ ನಡೆಸಿ ಅಮೆರಿಕದಲ್ಲಿ ಅಡಗಿದ್ದ ತಹೌರ್ ರಾಣಾನನ್ನ 17 ವರ್ಷಗಳ ಹೋರಾಟದ ಬಳಿಕ ಎಳೆದು ತರಲಾಗಿದೆ. 100 ಜನರು ಅಧಿಕಾರಿಗಳ ಸಾವಿಗೆ ಕಾರಣನಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ಹೈ ಸೆಕ್ಯೂರಿಟಿ ಬೇರೆ ನೀಡಲಾಗಿದೆ. ಇಂಥ ರಕ್ಕಸನಿಗೆ ಮರಣದಂಡನೆ ನೀಡಬೇಕೆಂಬ ಕೂಗು ಹೆಚ್ಚಾಗಿದೆ. ಎಲ್ಲ ಮಾಸ್ಟರ್ माइंड के शिक्षे ಆಗಬೇಕು. जो दाऊद है, हाफिज सईद है, जो आतंकवादी और मास्टरमाइंड है जो पाकिस्तान में, उन लोगों को भी लाके फांसी की सजा देनी चाहिए. अभी हमारा वैसे भी इंडिया नया भारत है, तो हमारी भारत घुस कर मार के आती है आतंकवादी को. तो मैं यही अपील करूंगी, जो अभी भी वहाँ पर जिंदा बैठे हैं, जो आतंकवाद बढ़ा रहे, जो कसाब जैसे लोगों को बनाते हैं, जो कसाब जैसे लोगों को हमारे देश में या कहीं और भी भेजते, उन लोगों को आप खत्म कीजिए. रक्कस उग्रनिगे मरण दंडने विधिसी. आज इतने करने बाद एक फर्स्ट प्रधानमंत्री जो आज मेन मास्टरमैन जो अमेरिका में था, छुप के बैठा था, आज उसको इंडिया में ला रहे. वो उसके पर राज खोलेगा सब मास्टरमैनों का. जो आतंकवादी हमला हुआ, पाकिस्तान बैठे हाफिज सईद है, दाऊद है, लकवी है, और भी बैठे गुने सुने और भी है. डेविड हेडी तो अमेरिका में जेल में वो 35 साल की. ये राज खोलने बाद मालूम पड़ेगा और कितने कितने लोग अंदर है. उसको तौहर राणा को जब फांसी दोगे ना, तो अपना देश हिंदुस्तान एकदम जय जयकार होगा. 17 ವರ್ಷಗಳ ಹೋರಾಟಕ್ಕೆ ಸಿಕ್ಕ ಜಯ. ये अपने आप में इस सरकार के द्वारा